ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ತುಂಬ ಇಷ್ಟವಾಗುವ ಪ್ರಿಯವಾಗುವಂತಹ ಒಂದು ವಿಷಯವನ್ನ ಇವತ್ತು ಆರಿಸಿಕೊಂಡಿದ್ದೇವೆ. ಅದೇನು ಅಂದರೆ ನೆನಪಿನ ಶಕ್ತಿ. ನೆನಪಿನ ಶಕ್ತಿ ಯಾರಿಗೆ ತಾನೇ ಬೇಕಿಲ್ಲ? ಯಾವುದೇ ರೀತಿಯ ಯಶಸ್ಸು ಅಂದರೆ ಈ ನೆನಪಿನ ಶಕ್ತಿಯ ಪ್ರಭಾವ ತುಂಬಾನೇ ಜಾಸ್ತಿ ಇದೆ. ಈ ನೆನಪಿನ ಶಕ್ತಿ ಯಾಕಿದ್ ಬೇಕು, ಇದರಿಂದ ಏನೇನು ಲಾಭಗಳಿದೆ, ಇಂಥ ಎಲ್ಲ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಇದ್ದೇವೆ. ನೆನಪಿನ ಶಕ್ತಿ ನಾವು ಹೇಗೆ ದೇಹವನ್ನ ದಣಿಸ್ತೇವೋ ನೆನಪನ್ನ ನಾವು ಇರಬೇಕು ಅಂದ್ರೆ ಅಲ್ಲಿಗೆ ನಾವು ಆಗಾಗ ಚೆನ್ನಾಗಿ ಕೆಲಸ ಕೊಡಬೇಕಾಗ್ತದೆ. ಇಂತಹ ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಇಂದು ಸಂವಾದ ಮಾಡ್ತಾ ಇದ್ದೇವೆ. ನೀವು ಏನೇ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ನೆನಪಿನ ಶಕ್ತಿಯ ಸುತ್ತಮುತ್ತನೇ ಪ್ರಶ್ನೆಗಳನ್ನ ಕೇಳಬೇಕು. ನಿಮ್ಮ ಪ್ರಶ್ನೆಗಳು ನೇರವಾಗಿರಬೇಕು, ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲಿ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಇದನ್ನ ನೆನ್ಪಿಟ್ಕೊಳ್ತೀರಲ್ವಾ? ಖಂಡಿತ ನೆನ್ಪಿಟ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಆದ್ರೂ ನಮ್ಗೆ ವೀಕ್ಷಕರು ಕೆಲವರು ಮರ್ತು ಬಿಡ್ತಾರೆ. ಮಾತಾಡಿದಾಗ ಇಲ್ಲಿ ಕಿರಿಕಿರಿ ಆಗುತ್ತೆ, ಅವರ ಧ್ವನಿ ಸರಿಯಾಗಿ ಕೇಳೋದಿಲ್ಲ. ಅದೆಲ್ಲ ಆಗಬಾರ್ದು ಅಂದ್ರೆ ನೀವು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ನಮ್ಮ ಜೊತೆ ಮಾತನಾಡಿ. ನೆನಪಿನ ಶಕ್ತಿ ಇಂತಹ ಪ್ರಮುಖವಾದ ವಿಚಾರವನ್ನ ಮಾತನಾಡಬೇಕಾದ್ರೆ 1.5 ಲಕ್ಷಕ್ಕಿಂತ ಮಿಗಿಲಾದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅದರಲ್ಲಿ ಒಂದು 15,000 ಜನಕ್ಕೂ ಹೆಚ್ಚಿನ ಜನ ಸರ್ಕಾರಿ ಉದ್ಯೋಗ ಸೇರೋದಕ್ಕೆ ನೆರವಾಗಿರುವಂತಹ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಮುಖ್ಯಸ್ಥರಾಗಿರುವ ಎನ್ ಬಿರಾದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬಿರಾದಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಿಜಯಪುರ ಅಂದ್ರೆ ನಾವು ಮುಂಚೆ ಬಿಜಾಪುರ ಅಂತ ಕರೀತಾ ಇದ್ವಿ. ಎಲ್ಲೇ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತ ಕೇಳ್ತಾ ಇದ್ದಂಗೆ ಎನ್ ಬಿರಾದಾರ್ ಅಂತ ಹೇಳ್ತಾ ಇರ್ತಾರೆ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ತಮ್ಮ ಸಂಸ್ಥೆ ಹೆಸರು ಮಾಡಲಿಕ್ಕೂ ಸಾಧ್ಯತೆ ಆಗಿದೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಈ ನೆನಪಿನ ಶಕ್ತಿಯ ವಿಷಯದ ಮಹತ್ವ ಏನಂತೀರಾ? ನಾವು ನೆನಪಿನ ಶಕ್ತಿಯ ಮಹತ್ವವನ್ನು ಮೊದಲು ತಿಳ್ಕೋಕ್ಕಿಂತ ಮುಂಚೆ ಮಾನವನ ದೇಹದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಗ ಮೆದುಳು. ಮೆದುಳು ರಚನೆ, ಮೆದುಳಿನ ಕಾರ್ಯವಿಧಾನ, ಮೆದುಳು ನಿರ್ವಹಿಸ್ತಕ್ಕಂಥ ವಿಚಾರಗಳು, ಇದನ್ನ ನಾವು ತಿಳ್ಕೊಂಡೇವಂದ್ರ ನೆನಪಿನ ಒಂದು ಶಕ್ತಿ ಮತ್ತು ಮೆದುಳಿಗಿರುವಂತ ಸಂಬಂಧ ಒಂದು ಗೊತ್ತಾಗ್ತಕ್ಕಂಥ. ಈ ನೆನಪಿನ ಶಕ್ತಿ ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಾಗಿರ್ತಕ್ಕಂಥ. ಅಂದ್ರೆ ನಾವು ಕೇಳಿದ್ದನ್ನು, ನೋಡಿದ್ದನ್ನು, ಹೇಳಿದ್ದನ್ನು, ಮಾಡಿದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ, ಇದನ್ನ ನಾವು ನೆನಪಿನ ಶಕ್ತಿ ಅಥವಾ ಮುಖ್ಯ ಭಾಗ ಅಂತ ನಾವು ಗುರುತಿಸ್ತಕ್ಕಂಥ. ಹೌದು. ವಿಶೇಷವಾಗಿ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಕೂಡ ನೆನಪಿನ ಶಕ್ತಿಯನ್ನ ಹೊಂದಬೇಕಾಗ್ತದೆ. ಶಿಕ್ಷಕರಿಗೆ ಹೇಗೆ ಲಾಭ ಆಗ್ತದೆ? ಶಿಕ್ಷಕರು ಈಗ ಪಾಠ ಮಾಡ್ಬೇಕಾಯ್ತಂದ್ರ ಈಗ ನಾವೊಂದು ಪುಸ್ತಕ ನೋಡಿ ಪಾಠ ಮಾಡೋದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಅದೇ ಶಿಕ್ಷಕರು ತಮ್ಮ ಆ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಪಾಠ ಮಾಡಿದಾಗ ಆ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿ ಆಗ್ತಕ್ಕಂಥ. ಆ ಕಾರಣಕ್ಕಾಗಿ ಶಿಕ್ಷಕರಿರ್ಬೋದು, ವೈದ್ಯರಿರ್ಬೋದು, ವಕೀಲರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಯಾರಿಗೆ ಯಾವುದೇ ವ್ಯಕ್ತಿಗಿರ್ಲಿ ಆ ನೆನಪಿನ ಶಕ್ತಿ ಇದ್ದಾಗಲೇ ಅವರು ಒಳ್ಳೆ ರೀತಿಯ ಆ ಕ್ಷೇತ್ರದಲ್ಲಿ ಯಶಸ್ವಿಯಾಗಕ್ಕೆ ಸಾಧ್ಯ ಆಗ್ತಕ್ಕ. ಈವನ್ ಅಂಗಡಿನಲ್ಲಿ ವ್ಯಾಪಾರ ಮಾಡೋರು ಕೂಡ ಅಗತ್ಯನೇ ಇದೆ. ಅವನಿಗೆ ಯಾವ ವಸ್ತು ಎಲ್ಲಿ ಇಟ್ಟಿದ್ದೇನೆ, ಯಾರಿಗೆ ಎಷ್ಟು ಕೊಟ್ಟಿದ್ದೇನೆ, ವ್ಯವಹಾರ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅವನಿಗೆ ಪರಿಚಯ ಇರಬೇಕಲ್ಲ. ಅದು ನೆನಪ ಇದ್ದಾಗೆ ಅದು ಒಂದು ಅವನಿಗೆ ಅನುಕೂಲ ಆಗ್ತಕ್ಕ. ಮತ್ತೆ ಯಾವುದೇ ಕೌಂಟರ್ಗಳಲ್ಲಿ ಯಾವುದೇ ಕೆಲಸ ಮಾಡ್ಬೇಕು, ಈ ಕೆಲಸ ಆ ಕೆಲಸ ಅಂತ ಅಲ್ಲ, ತುಂಬಾನೇ ಅಗತ್ಯ ಇದೆ. ಪ್ರತಿದಿನ ಮಾನವ ಯಾವುದೇ ಕೆಲಸ ಮಾಡ್ಲಿ, ಅದು ಯಾವುದೇ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಎಂತ ಕೆಲಸನಿದ್ರು ಕೂಡ ನೆನಪಿದ್ದಾಗ ಅವ ಯಶಸ್ವಿ ಆಗ್ತಾನ. ಅದಕ್ಕೆ ನಮ್ಮಲ್ಲಿ ಒಂದ್ ಮಾತದ, ಸಾಧಾರಣ ನೆನಪಿರುವವರು, ಅಸಾಧಾರಣ ನೆನಪಿರುವವರು. ಈ ಜಗತ್ತಿನಲ್ಲಿ ಯಶಸ್ವಿಯಾದವರೇ ಅಸಾಧಾರಣ ನೆನಪುಳ್ಳ ವ್ಯಕ್ತಿಗಳು. ಇನ್ನೊಂದು, ಅದನ್ನ ಹೆಚ್ಚಿಸ್ಕೊಳಕ್ ಸಾಧ್ಯ ಅನ್ನೋದು ನಾವೆಲ್ಲರೂ ತಿಳ್ಕೊಳಕ ಬೇಕಾಗಿರ್ತಕ್ಕ. ಅದರಲ್ಲೂ ಈ ವಿದ್ಯಾರ್ಥಿಗಳಿಗಂತೂ ಇಡೀ ವರ್ಷ ಓದಿದ್ದನ್ನ ಒಂದ್ 2-3 ಗಂಟೆ ಒಳಗೆ ಬರೀಬೇಕಲ್ಲ.
ಎಷ್ಟು ತುಂಬಾನೇ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಓದಿದ್ ನೆನಪಿಳಿದಲ್ಲ, ನಾವು ಪರೀಕ್ಷೆಯಲ್ಲಿ ಅವ್ರ ಪರೀಕ್ಷೆಗೆ ಫೇಲ್ ಆಗ್ಲಕ್ಕ ಅಥವಾ ಶೈಕ್ಷಣಿಕ ರಂಗದಲ್ಲಿ ಕಡಿಮೆ ಅಂಕ ಪಡಿಲಕ್ಕ ಕಾರಣ ಇರ್ತಕ್ಕಂಥ ಅವ್ರ ನೆನಪು. ಯಾರು ಹೆಚ್ಚು ನೆನಪಿನ ಶಕ್ತಿಯನ್ನು ಬೆಳೆಸ್ಕೋತಾರ ಅವ್ರು ಹೆಚ್ಚೆಚ್ಚು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದಾರ. ಯಾರು ನೆನಪಿನ ಶಕ್ತಿಯನ್ನು ಕಡಿಮೆ ಸಾಧಕ ತಗೊಂಡಾರ ಅವ್ರು ಶಿಕ್ಷಣ ರಂಗದಲ್ಲೂ ಕೂಡ ಹಿಂದುಳಿದಾರ. ಅದು ವಿದ್ಯಾರ್ಥಿಗಳಿಗೆ ಅದು ಅತಿ ಮುಖ್ಯವಾದಂತ ಭಾಗ. ಹಾಗಾದ್ರೆ ಅಗತ್ಯ ಇರುವಂತಹ ಇಂಥ ವಿಷಯ ವಿಶೇಷವಾಗಿ ವಿದ್ಯಾರ್ಥಿಗಳು ಗಮನದಲ್ಲಿಡಬೇಕು. ಮತ್ತೆ ಯಾರೇ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಖಂಡಿತವಾಗಿ ಅವರ ಒಂದು ಅನುಭವ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಈ ನೆನಪಿನ ಶಕ್ತಿ ಅಂದ್ರೆ ಏನು, ಅದಕ್ಕೆ ಯಾವ ತರ ನಾವು ಅದನ್ನ ಡಿಫೈನ್ ಮಾಡಬಹುದು? ನೆನಪಿನ ಶಕ್ತಿ ಅಂತಂದ್ರ ನಾವು ಓದಿದ್ದನ್ನು, ಕೇಳಿದ್ದನ್ನು, ನಾವು ಮಾಡಿದ್ದನ್ನು, ಅನುಭವ ತೆಗೆದುಕೊಂಡದ್ದನ್ನ ಮತ್ತೆ ಪುನಃಸ್ಮರಣೆಗೆ ತೆಗೆದುಕೊಳ್ಳೋದು. ಈಗ ನಾವು ಏನ್ ನೋಡಿದ್ದು ಓದಿದ್ದು ಅದು ಪುನಃ ಸ್ಮರಣೆ ಬರ್ಲಿಲ್ಲ ಅಂದ್ರ ಅದು ನೆನಪಿಲ್ಲ ಅಂತ ಅನಿಸ್ತದ. ಯಾವುದೇ ಚಟುವಟಿಕೆ ಇದ್ರೂ ಕೂಡ ಅದು ನೆನಪಿ ಬರಬೇಕು. ಅದೇ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಸ್ಮೃತಿ, ಹೀಗೆ ಬೇರೆ ಬೇರೆ ಹೆಸರಿಂದ ಅದನ್ನ ಕರೆಯುತ್ತಾರೆ. ಅಂದ್ರೆ ಇವಾಗ ನಾವು ನೆನಪು ಇರ್ಬೇಕಂದ್ರೆ ಅದು ಯಾವುದೇ ಒಂದು ವಿಷಯದ ಕಡೆ ಗಮನ ಕೊಡ್ಬೇಕಲ್ವಾ? ಆ ಗಮನ ಕೊಟ್ಟು ನಮ್ಗೆಲ್ಲ ಒಂದ್ ಕಡೆ ಆಸಕ್ತಿ ಮೂಡ್ಬೇಕಾಗ್ತದಲ್ವಾ? ನೆನಪಿನ ಶಕ್ತಿ ನೆನಪಿರಬೇಕು. ನೆನಪಿನ ಶಕ್ತಿ ಹಚ್ಬೇಕಾದ್ರೆ ಆಸಕ್ತಿ ಮೇನ್. ಅದನ್ನ ಆಸಕ್ತಿ ನೆನಪಿನ ತಾಯಿ ಅಂತ ಕರೀತಾರ ಹೆಚ್ಚು. ಯಾಕಂದ್ರೆ ನಾವು ಏನೇ ಯಾವ ಆಸಕ್ತಿ ಕುತೂಹಲ ಉಂಟಾಯ್ತಂದ್ರ ಅದು ಹೆಚ್ಚೆಚ್ಚು ನೆನಪಿನಾಗ ನಾವು ತೆಗೆದುಕೊಳ್ಳಕ್ ಸಾಧ್ಯ ಅದ. ಆ ಕಾರಣಕ್ಕಾಗಿ ಒಂದು ಆಸಕ್ತಿ, ಆ ಕುತೂಹಲ ನಮ್ಮ ನೆನಪಿಗೆ ಪೂರಕವಾಗಿ ಕೆಲಸ ಮಾಡ್ತಾವ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಭಟ್ಕಳದಿಂದ ಒಂದು ಕರೆ ಇದೆ. ಡಾಕ್ಟರ್ ಸರಾಫ್, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಸರಾಫ್. ಏನಿಲ್ಲ, ಈ ನೆನಪಿನ ಶಕ್ತಿಗೆ ಮುಖ್ಯವಾಗಿ ನಾವು ಏನು ಈ ಟೇಪಿಂಗ್, ರೆಕಾರ್ಡಿಂಗ್ ಮತ್ತು ರೀಪ್ರೊಡ್ಯೂಸಿಂಗ್, ಹೀಗೆ ಈ 3 ಅಂಶಗಳನ್ನ ನೆನಪಿಟ್ಕೊಳ್ಬೇಕು. ಅದು ಮಾಡ್ಬೇಕಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ಹೆದರಿಕೆ ಇರಬಾರ್ದು, ಹಿಂಜರಿಕೆ ಇರಬಾರ್ದು ಮತ್ತು ಕುತೂಹಲ ದೃಷ್ಟಿಯಿಂದ, ಅಂದ್ರೆ ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ಕುತೂಹಲ ದೃಷ್ಟಿಯಿಂದ, ಆಸಕ್ತಿಯಿಂದ ನಾವು ಅದನ್ನ ಮಾಡಿದ್ರೆ ನಮ್ಗೆ ತುಂಬಾ ಹೆಚ್ಚು ಹೊತ್ತು ಗಮನದಲ್ಲಿ ಇಟ್ಕೊಳ್ಳಾಗ್ತದೆ. ಮತ್ತು ಆದಷ್ಟು ಕಡಿಮೆ ಓದು, ಹೆಚ್ಚು ತಿಳಿದುಕೋ. ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಕಡಿಮೆ ಅಂದ್ರೆ ಕಡಿಮೆ ಪಾಠ ಓದುದಲ್ಲ, ಕಡಿಮೆ ಸಮಯದಲ್ಲಿ ಓದು. ತಮ್ಮ ಒಂದು ಅನಿಸಿಕೆ. ಹೌದು ಸರಾಫ್ ಅವರೇ, ತಮ್ಮ ಅನಿಸಿಕೆಯನ್ನು ಹೇಳಿದಿರಿ. ಏನಾದ್ರು ಪ್ರಶ್ನೆ ಇತ್ತಾ? ಪ್ರಶ್ನೆ ಏನಿಲ್ಲ, ಹಾಗೆ ತಿಳ್ಕೊ. ವೈದ್ಯನಾಗ ನಾನು ಹೇಳ್ತಿದ್ದೇನೆ, ಕೆಲವರು ಪರೀಕ್ಷೆಯ ದಿವಸ ಎದೆಯ ಮೇಲೆ ಪುಸ್ತಕ ಇಟ್ಟುಕೊಂಡು ರಾತ್ರಿ ಇಡೀ ಓದೋದು, ನಂತರ ಅಲ್ಲಿ ಪರೀಕ್ಷೆ ಹಾಲ್ನಲ್ಲಿ ತಲೆ ತಿರುಗಿ ಅಲ್ಲಿ ನಿದ್ರೆಗಣ್ಣಲ್ಲಿ ಬರೆಯೋದು, ಇಂಥದ್ದೆಲ್ಲ ಮಾಡ್ತಾರೆ. ಇದೆಲ್ಲ ನೆನಪಿನ ಶಕ್ತಿಯನ್ನ ಕಡಿಮೆ ಮಾಡುವಂತಹದ್ದು. ಸರಿ, ತುಂಬಾ ನಿಮ್ಮ ಮಾತುಗಳನ್ನ ನಮ್ಮ ವೀಕ್ಷಕರು ಕೇಳಿಸ್ಕೊಂಡಿದ್ದಾರೆ. ವೈದ್ಯರಾಗಿ ಸಲಹೆ ಕೊಟ್ಟಿದ್ದೀರಿ. ಇಂದಿನ ದಿನ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ಆರಾಮಾಗಿ ಬರೀರಿ ಅಂತ. ಅಂದ್ರೆ ಅವರು ಒತ್ತಡಕ್ಕೆ ಒಳಗಾಗದೆ ಅಭ್ಯಾಸ ಮಾಡಬೇಕಂತ ಅವ್ರು ಹೇಳಿದಂತ ಒಂದು ಸಲಹೆ. ಹೌದೌದು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾವೊಂಥರ ಈಗ ಇಂದ್ರಿಯಗಳು ಎಲ್ಲ ಹೇಗ್ ಕೆಲಸ ಮಾಡುತ್ತೆ ಸರ್? ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಿರುತ್ತೆ. ಈ ಕಣ್ಣು, ಕಿವಿ, ಚರ್ಮ, ನಾಲಿಗೆ, ಮೂಗು, ಇವೆಲ್ಲವನ್ನ ಗ್ರಹಿಸಿ ಹೇಗೆ ಇದು ಕೆಲಸ ಮಾಡ್ತದೆ? ಅತಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇರ್ಬೋದು, ಪಾಲಕರು ಇರ್ಬೋದು, ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನುವಂತ ಆಪಾದನೆ ಮಾಡ್ತಾರ. ಆದ್ರೆ ಯಾಕೆ ಕಡಿಮೆ ಆಗ್ಯದ ಅನ್ನೋದ ವಿಚಾರ ಮಾಡಿದಾಗ ಪಂಚೇಂದ್ರಿಯಗಳ ಪಾತ್ರ ಮುಖ್ಯ ಇರ್ತಕ್ಕಂಥ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ನೆನಪಿನ ವರ್ಗಾವಣೆಯಲ್ಲಿ ಅತಿ ಮುಖ್ಯವಿರ್ತಕ್ಕ. ನಾವು ಕಣ್ಣಿನಿಂದ ನೋಡಿದ್ದನ್ನು ಸರಿಯಾಗಿ ನೋಡಿದಂದ್ರ ಅದನ್ನ ನೆನಪಿನಲ್ಲಿ ಹೆಚ್ಚು ಉಳಿತದ. ಕಿವಿಯಿಂದ ಸರಿಯಾಗಿ ಕೇಳ, ಅದಕ್ಕೆ ನಾವು ತರಗತಿಯಲ್ಲಿ ಹೇಳ್ತೇವೆ ಸರಿಯಾಗಿ ಕೇಳಬೇಕು, ಅದನ್ನ ಗಮನವಿಟ್ಟು ಕೇಳಬೇಕು. ಯಾಕೆ ಗಮನವಿಟ್ಟು ಕೇಳಬೇಕು, ಗಮನವಿಟ್ಟು ನೋಡ್ಬೇಕಂತ ಕೇಳ್ತೀವಿ ಅಂತಂದ್ರ ಅದನ್ನ ನೆನಪಿನ ವರ್ಗಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದ. ನಾವು ಹೇಳಿದ್ದನ್ನ ಅವ್ರು ಸರಿಯಾಗಿ ಕೇಳಿಲ್ಲ ಅಂತಂದ್ರ ಅದು ನೆನಪಿನಾಗ ಉಳಿದಿಲ್ಲ ಅಂತಂದಾಗ ಅದು ನಾಳೆಗೆ ಮತ್ತೊಬ್ಬರಿಗೆ ಕೇಳಿದಾಗ ಅಥವಾ ಪರೀಕ್ಷೆ ಸಂದರ್ಭದಲ್ಲಿ ಅಥವಾ ಇನ್ನೊಮ್ಮೆ ಉಪಯೋಗ ಬರುವಾಗ ಅದು ವಾಶೌಟ್ ಆಗಿಬಿಟ್ಟಿರುತ್ತೆ ಅಲ್ಲಿಂದ ಏನೂ ನೆನಪು ಉಳಿದಲ್ಲ. ತಾಳಿಕೋಟೆಯಿಂದ ಒಂದು ಕರೆ ಇದೆ. ಪತ್ತಾರ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಪತ್ತಾರ್. ಹಲೋ, ನಮಸ್ತೆ ಸರ್. ನಮಸ್ತೆ ಶ್ರೇಯಸ್, ಪ್ರಶ್ನೆ ಕೇಳಪ್ಪ. ಮನೆಯಲ್ಲಿ ನಮ್ಮ ಅಪ್ಪಾಜಿ ಹೇಳಿದ ಕತೆ ಎಲ್ಲ ನೆನಪಿರ್ತವೆ, ಶಾಲೆಯಲ್ಲಿ ಹೇಳಿದ್ ಮಾತ್ರ ನೆನಪಿಡಲಾಗಿತ್ತು. ಅದಕ್ಕೆ ಮಾಡ್ಬೇಕು. ಕತೆ ಅಂದ್ರೆ ನೀನು ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿರ್ತೀಯ, ಪಾಠ ಅಂದ್ರೆ ಅಯ್ಯೋ ಓದ್ಬೇಕಲ್ಲ ಅಂತ ಓದಿರ್ತೀಯ ಅಲ್ವಾ ಸರ್? ಇಲ್ಲ, ಕತೆ ಕೇಳುವಾಗ ಏನಿರ್ತದ, ಕುತೂಹಲ ಇರ್ತದ, ಆಸಕ್ತಿ ಇರ್ತದ.
ಒಂದು ಅಲ್ಲಿ ಫ್ಯಾಂಟಸಿ ಪಾಠ ಮಾಡೋರು ಕುತೂಹಲ ಸೃಷ್ಟಿ ಮಾಡಿದ್ರೆ ಆಗ್ಬಿಡುತ್ತೆ. ಈಗ ನಾವ್ ಅಲ್ಲಿ ಸಕ್ರಿಯ ಪಾಠ ಅದ, ನಿಷ್ಕ್ರಿಯ ಪಾಠ ಅದ. ಬಹಳಷ್ಟು ನಾವೇನ್ ಮಾಡ್ತೀವಿ, ನಿಷ್ಕ್ರಿಯ ಪಾಠ ಮಾಡ್ತೀವಿ, ಕಾಟಾಚಾರಕ್ಕೆ ಪಾಠ ಮಾಡ್ತೀವಿ. ಅದು ಮಕ್ಕಳಲ್ಲಿ ಅದು ಪರಿಣಾಮಕಾರಿ ಆಗೋದಲ್ಲ. ಕತೆ ಹೇಳುವಾಗ ಅವ್ರಿಗೆ, ಆಮೇಲೆ ಕತೆ ಹೇಳುವಾಗ ಇನ್ನೊಂದು ಅವ್ರಿಗೆ ಯಾವುದೇ ಕ್ಲಾಸ್ ರೂಮ್ ಇರೋದಿಲ್ಲ, ಗೋಡೆ ಇರೋದಿಲ್ಲ, ಒಂದು ಪ್ರಿಯ ಇರ್ತದ. ಮಕ್ಕಳಲ್ಲೂ ಕೂಡ ಒಂದು ಪ್ರಿಯ ಬಿಟ್ಟು ಒಂದು ಪಾಠ ಮಾಡಿದ್ರೆ ಅದು ಅವರು ಕುತೂಹಲದಿಂದ ಕೇಳಕ್ ಸಾಧ್ಯ. ಅಂದ್ರೆ ಕುತೂಹಲಕಾರಿ ಅಂಶಗಳು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ರೆ. ಸರ್, ಸುಮ್ಮನೆ ಒಂದು ಕುತೂಹಲ, ಈ ಮೆದುಳು ಏನ್ ಸರ್, ಇದ್ರೆ ಎಷ್ಟು ವೆಯ್ಟ್ ಇದೆ, ಏನಿದೆ ಅದರೊಳಗೆ? ಯಾಕಂದ್ರೆ ಮೆದುಳು ಅಂತ ಅಂದ್ರೆ ಅದೊಂಥರ ನಮ್ಗೆ ಆ ನೆನಪಿನ ಶಕ್ತಿ ಅಂದ್ರೆ ಮೆದುಳು 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 ಅಂತ ಹೇಳ್ತಾ ಇರ್ತೀವಿ. ಏನಿದು ಮೆದುಳು? ಮೆದುಳು ಇದೊಂದು ಮಾನವನ ದೇಹದಲ್ಲಿ ರೂಪುಗೊಂಡಿರ್ತಕ್ಕಂಥ ಅಂಗ ಇರ್ತಕ್ಕ. ಇದು 1.4 kg ಸಾಮಾನ್ಯವಾಗಿರ್ತಕ್ಕ ನಾರ್ಮಲ್ ಇರ್ತಕ್ಕಂಥ ಒಂದು ತೂಗ. 2 ಭಾಗ ಇರ್ತವೆ, ಎಡಭಾಗ ಬಲಭಾಗ ಅಂತೇಳಿ 2 ಭಾಗದಿಂದ ಕೂಡಿರ್ತಕ್ಕಂಥದ್ದು. ಆಮೇಲೆ ಅದರಲ್ಲಿ ಬೇರೆ ಬೇರೆ ಕಾರ್ಯಗಳು ನಿರ್ವಹಿಸ್ತಕ್ಕಂಥ ಅಂಗಾಂಗ ರಚನೆ, ನ್ಯೂರಾನ್ಗಳು, ಸೆಲ್ಸ್ಗಳು, ಇವೆಲ್ಲ ಸಂಗ್ರಹ ಇರ್ತಕ್ಕಂಥದ್ದೇ ಮೆದುಳು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ನೆನಪಿನ ಶಕ್ತಿ ಅಂತ ಅಂದ್ರೆ ನೋಡಿದ್ದನ್ನ, ಕೇಳಿದ್ದನ್ನ, ಅನುಭವಿಸಿದ್ದನ್ನ, ಕಲ್ತಿದ್ದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು, ಬೇಕಾದಾಗ ಬೇಕಾದ ಸನ್ನಿವೇಶದಲ್ಲಿ ಅದನ್ನ ಸ್ಮರಿಸಿಕೊಳ್ಬೇಕು ಅಲ್ವೇ? ನಾವು ಸ್ಮರಿಸಿಕೊಳ್ಳಕ್ಕಾಗಲಿಲ್ಲ ಅಂದ್ರೆ ನೆನಪಿಲ್ಲ ಅಂತ ಅರ್ಥ, ನೆನಪಿನ ಶಕ್ತಿ ಇಲ್ಲ ಅಂತ ಅರ್ಥ. ಅದನ್ನ ಸ್ಮರಿಸಿಕೊಳ್ಳುವುದೇ ನೆನಪಿನ ಶಕ್ತಿ. ಕಾಡಗೋಡಿಯಿಂದ ಒಂದು ಕರೆ ಇದೆ, ನೋಡೋಣ. ಸ್ನೇಹ ಅವರೇ, ನಮಸ್ಕಾರ. ಹಲೋ ಸರ್, ಇದು ನಮ್ಮ ಮನೆಯಲ್ಲಿ ಲೈಟ್ ಆಫ್ ಮಾಡೋದು, ಬಚ್ಚಲ ಲೈಟ್ ಮತ್ತೆ ಸಣ್ಣ ಪುಟ್ಟ ವಸ್ತು ಎಲ್ಲಿಟ್ವಿ ಅದು, ಎಲ್ಲಿ ಪುಸ್ತಕ ಇಟ್ವಿ ಮರ್ತೋಗತ್ತೆ. 10 ವರ್ಷದ ಹಿಂದಿಗೂ ನೆನಪಿರತ್ತೆ, ಇವಾಗಿಂದ ಮರ್ತೋಗ್ಬಿಡತ್ತೆ. ಮತ್ತೆ ಕೆಲವರೆಲ್ಲ ನಮ್ಮ ಮೇಲೆ ನಡೆದೇ ಇರೋದನ್ನೆಲ್ಲ ನಡೆದ್ವಿ ಅನ್ನೋ ತರ ನೆನ್ಪಿಟ್ಕೊಂಡು ಹೇಳ್ತಾ ಇರ್ತಾರೆ, ಅದೇನೋ ನಡೆದೇ ಇರಲ್ಲ. ಆತರ ಆಗತ್ತಲ್ಲ, ಯಾಕೆ ಸರ್? ನಿಜ ಅನ್ನೋ ತರ ಹೇಳ್ತಾ ಇರ್ತಾರೆ ಇನ್ನೊಬ್ರು ಮೇಲೆ. ಅಲ್ಲ, ಬೇರೆಯವರು ಸುಮ್ನೆ ನಿಮ್ಮನ್ನ ಫುಲ್ ಮಾಡಕ್ ಹೇಳಿದ್ರೆ ಅದು ನೀವು ಬುದ್ಧಿವಂತರಾಗ್ಬೇಕಾಗತ್ತೆ. ನಮ್ಮನ್ನ ಅಂತಲ್ಲ, ಸುಮ್ನೆ ಜನರಲ್ ಆಗಿ ಹೋಗ್ಬೇಕು. ಅಲ್ಲ, ಗೊತ್ತಾಯ್ತು. ಆದ್ರೆ ನೀವು ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ, ನಮ್ಗೆ 10 ವರ್ಷದ ನೆನಪಿರುತ್ತೆ, ಈಗ ಸ್ವಲ್ಪ ಹೊತ್ತು ಮಾಡಿದ್ ನೆನಪಿರಲ್ಲ ಅಂತ. 10 ವರ್ಷ ಹೌದು, ಇದು ಒಂದು ಪ್ರಮುಖವಾದ ಅಂಶ. ಯಾಕಂದ್ರೆ ನಾವು ಇದನ್ನೆಲ್ಲ ತುಂಬಾ ಅಷ್ಟೊಂದು ಗಮನ ಕೊಟ್ಟಿರೋದಿಲ್ಲ, ಕೇರ್ಲೆಸ್ ಆಗಿ ಮಾಡ್ತಾ ಇರ್ತೇವೆ, ಅದನ್ನೆಲ್ಲ ತುಂಬಾ ಕೇರ್ಫುಲ್ ಆಗಿ ಮಾಡಿರ್ತೀವಿ. ಏನ್ ಸರ್, ಏನ್ ಹೇಳ್ತೀರಾ? ಇಲ್ಲ, ಆ ರೀತಿ ಯಾಕೆ ಆಗ್ತದ ಅಂತಂದ್ರ, ನಾವು ಕೆಲವರಿಗೆ ನಾವು ಇಟ್ಟದ್ದು ವಸ್ತುಗಳು ಮರಿಲಕ್ಕ, ನಾವು ಅಥವಾ ವ್ಯಕ್ತಿ ಹೆಸರು ಮೆರ್ಲಕ್ಕ, ಊರಿನ ಹೆಸರು ಮೆರ್ಲಕ್ಕ ಯಾಕೆ ಆಗ್ತದ ಅನ್ನೋದಕ್ಕೆ ಕಾರಣ ಅದ. ಆತಂಕದಿದ್ದಾಗ, ಒಂದು ಭಯ ಇದ್ದಾಗ, ನಾವು ಆ ಆತಂಕ ಭಯದಾಗ ಯಾವುದೇ ಕೆಲಸ ಮಾಡ್ಲಿ ಅದು ನೆನಪಿನಾಗ ಉಳಿದಲ್ಲ. ಅಂದ್ರ ಒಂದು ಅರಿವಿನ ಮೂಲಕ ತಿಳುವಳಿಕೆ ಮೂಲಕ ಕೆಲಸ ಮಾಡಿದ್ದರ ಅದು ಹೆಚ್ಚು ನೆನಪಿಡಲಿಕ್ಕ ಸಾಧ್ಯ ಆಗ್ತದೆ. ಸರ್, ಈಗ ನ್ಯೂರಾನ್ ಅಂತ ಏನು ನಾವು ಮೆದುಳಲ್ಲಿ ಕರಿತೀವಲ್ಲ, ಅದು ಎಷ್ಟಿದೆ? ಅದು ಯಾವ ತರ ಕೆಲಸ ನಿರ್ವಹಿಸುತ್ತೆ? 50 ವಿಜ್ಞಾನಿಗಳ ಪ್ರಕಾರ 50 ಟ್ರಿಲಿಯನ್ ನ್ಯೂರಾನ್ಗಳು ಇರುವ ಮೆದುಳಿನಲ್ಲಿ ಇರ್ತಕ್ಕ. ಈ ನ್ಯೂರಾನ್ಗಳೇ ಈ ನೆನಪಿನ ವರ್ಗಾವಣೆ, ನೆನಪಿನ ಸೇಕರಣೆಯಲ್ಲಿ ಪುನಃಸ್ಮರಣೆ ತೆಗೆದುಕೊಳ್ಳೋದಕ್ಕ ಕಾರಣ ಆಗ್ತಕ್ಕಂಥದ್ದು. ಇವು ನ್ಯೂರಾನ್ಗಳ ಕಾರ್ಯ ಮಾಡ್ಲಿಲ್ಲ ಅಂತಂದ್ರ ಅದು ಮೆದುಳು ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸ್ಬಿಡ್ತದೆ. ಆ ರೀತಿ ಅಂದ್ರೆ ತುಂಬಾನೇ ನಾವು ಇದ್ರ ಗಮನ ನೀಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಸರ್, ಆಸ್ಕರ್ ವೈಲ್ಡ್ ಒಂದ್ ಮಾತು ಹೇಳಾರೆ, ನೆನಪು ಎಂಬುದು ಡೈರಿ ಇದ್ದಂತೆ, ಅದನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ ಅಂತ. ಹೇಗೆ ಅರ್ಥೈಸ್ತೀರಾ ಇದು? ಅಲ್ಲ, ಈಗ ನಾವು ನೆನಪಿನ ಅಂದ್ರ ನಾವ್ ಏನು ಒಂದ್ ನೋಟುಕ್ನೆ ಬರ್ದೇವ ಅಂದ್ರೆ ಅದ್ರ ನಮ್ ಜೋಡಿ ಯಾವತ್ತೂ ಇರ್ತದ. ಹಂಗ ನಮ್ಮ ಮೆದುಳಿನಲ್ಲಿ ಬರೆಯೋದು ಅಂತ ಅರ್ಥ, ಮೆದುಳಿನಲ್ಲಿ ನೆನ್ಪಿಟ್ಕೊಳ್ಳೋದು ಅಂತ ಅರ್ಥ. ಅದನ್ನ ಇಟ್ಕೊಂಡೆ ಒಂದಾದ್ರೆ ನಮ್ ಜೀವನ ಪರ್ಯಂತ ಅದು ಇದ್ದೇ ಇರ್ತದ. ನೋಟಕ್ಕಿನ್ನ ತೆಗೆದು ಹಾಕ್ಬೇಕು ನಾವು ಬರ್ದದ್ದು, ಆದ್ರೆ ಮೆದುಳಿನಾಗ ಇಟ್ಕೊಂಡಿದ್ದನ್ನ ನಾವು ಯಾವಾಗ ಬೇಕಾದ್ರೂ ಕೂಡ ತೆಗೆದುಕೊಳ್ಳ. ಅದಕ್ಕೆ ಅದಕ್ಕೊಂದು ಪುಸ್ತಕ ತಿಳಿದವ ಆ ವಿಜ್ಞಾನಿ. ಮತ್ತೊಂದು ಕರೆ ನೋಡೋಣ. KR ಪುರಮಿಂದ ಅರ್ಪಣಾ ಕರೆ ಮಾಡ್ತಾ ಇದ್ದಾರೆ. ಅರ್ಪಣಾ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಒಂದು, ಇವಾಗ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಓದಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಉಳಿಯತ್ತೆ, ರಾತ್ರಿ ಓದಿದ್ರೆ ಕಮ್ಮಿ ಆಗತ್ತೆ ಅಂತ ಇದಾರೆ ಅಂತಾರೆ. ಅದು ಕಾನ್ಸೆಪ್ಟ್ ನಿಜಾನಾ? ಮತ್ತೆ ಇನ್ನೊಂದ್ 2ನೇ ಪ್ರಶ್ನೆ, ಈಗ ಒಂದೆಲ್ಗ ಬೆಂಡೆಕಾಯಿ ಅದೆಲ್ಲ ತಿಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತಾರೆ, ಅದ್ರದ್ದು ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು. ಈ ಬೆಳಿಗ್ಗೆ ಮತ್ತೆ ಸಂಜೆ ಅನ್ನುವಂಥದ್ದು ಅದು ನಮ್ಮ ಮನಸ್ಸಲ್ಲೇ ಇದೆ ಅಲ್ಲ ಸರ್?
ಒಳ್ಳೆ ಪ್ರಶ್ನೆ ಕೇಳಿದ್ರು ಅವರು. ಬೆಳಗ್ಗೆ ಅಂದ್ರೆ ನಾವು ಯಾವ ಸಮಯದಲ್ಲಿ ಓದಿದಾಗ ಹೆಚ್ಚು ನೆನಪುಳಿತದ ಅಂತಕ್ಕಂಥದ್ದು. ಆದ್ರೆ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಹಂತದವರೆಗೂ ಬೆಳಗ್ಗೆ ಓದೋದು ಉತ್ತಮ. ಪ್ರಾಥಮಿಕ ಶಾಲೆ ನಂತರ ಏನದಲ್ಲ, ನೀವು ಯಾವುದೇ ಟೈಮ್ ಓದ್ಬೋದು, 24 ತಾಸ ಯಾವುದೇ ಟೈಮ್ ಓದ್ಬೋದು. ಓದುವಾಗ ಮನಸ್ಸು ಇಡ್ಬೇಕಷ್ಟೇ. ನಾವು ಬೆಳಗ್ಗೆ ಹೊತ್ತಿಗೆ ಮನಸ್ಸಿರಲಿಲ್ಲ ಅಂತ ನೆನ್ಪಿಡ್ಬೇಕಲ್ಲ. ಆದ್ರೆ ನಾವು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಯಾಕೆ ಬೆಳಗ್ಗೆ ಓದಬೇಕಂತೀವಿ ಅಂದ್ರ ಅವರು ಅವಾಗ ಮನಸ್ಸು ಶಾಂತಿ ಇರ್ತದ, ಆಮೇಲೆ ವಾತಾವರಣ ಶಾಂತಿ ಇರ್ತದ, ಅವ್ರಿಗೆ ಡಿಸ್ಟರ್ಬ್ ಕಡಿಮೆ ಆಗ್ತದ, ನೆನಪಿನಾಗ ಹೆಚ್ಚು ಬೀಳ್ತದೆ. ಅಂದ್ರೆ ಸ್ವಲ್ಪ ದೊಡ್ಡವರಾದಾಗ ಇದನ್ನೆಲ್ಲ ಮೀರಿ ಆಸಕ್ತಿಯನ್ನ ಬೆಳೆಸ್ಕೊಂಡು ಗಮನ ನೀಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈಗ ಜೋಸ್ ಆರ್ಟೆಗಾ ಅನ್ನೋರೊಬ್ರು ಒಂದು ಮಾತು ಹೇಳಾರೆ, ಟೆಲ್ ಮೀ ಟು ವಾಟ್ ಯು ಪೇ ಅಟೆನ್ಷನ್ ಅಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ನೀನು ಯಾವುದರ ಕಡೆಗೆ ಗಮನ ನೀಡುತ್ತಿ ಎನ್ನುವುದನ್ನು ನನಗೆ ತಿಳಿಸು, ನಾನು ನೀನು ಎಂತವನೆಂದು ಹೇಳುತ್ತೇನೆ ಅಂತ. ಏನಿದ್ರ ನಿನ್ನ ಅಂದ್ರೆ ದೃಷ್ಟಿ ಗಮನ. ನೀ ಯಾವ್ದ್ರ ಮೇಲೆ ಹೆಚ್ಚು ದೃಷ್ಟಿ ಕೊಟ್ಟಿರ್ತೆ. ಈಗ ನಾವು ನೋಡ್ತಕ್ಕಂತ ದೃಷ್ಟಿಗಳು ಬೇರೆ ಬೇರೆ ಇರ್ತಕ್ಕಂಥ ಆಸಕ್ತಿಗನ ನೀನ ಈ ದೃಷ್ಟಿ ಇದನ್ನ ಜಾಸ್ತಿ ನೋಡೋದಂದ್ರ ನೀ ಏನಾಗ್ತೆ, ಈ ಕಡೆ ಈ ವಸ್ತುವಿನ ಕಡೆ ನೋಡಿದ್ರೆ ನೀ ಏನಂತೆ. ಅಂದ್ರ ನಮ್ ದೃಷ್ಟಿ ಗಮನ ಏನಿದೆ ಅನ್ನೋದ್ರ ಮೇಲೆ ನಮ್ಮನ್ನ ಅಳತೆ ಮಾಡ್ತೀನಿ ಅಂತ ಹೇಳ್ತಾರ. ಶೃಂಗೇರಿಯಿಂದ ಮತ್ತೊಂದು ಕರೆ ಇದೆ. ನಾಗಶ್ರೀ ಅವರೇ ನಮಸ್ಕಾರ. ನಾಗಶ್ರೀ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಓಕೆ, ಆ ಕರೆಯಲ್ಲಿ ಏನೋ ದೋಷ ಇದೆ. ಈಗ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಸರ್, ಈ ಪಂಚೇಂದ್ರಿಯಗಳ ಪಾತ್ರ, ಈ ಪಂಚೇಂದ್ರಿಯಗಳು ಹೇಗೆ ಈ ನೆನಪಿನ ಶಕ್ತಿಗೆ ಇಲ್ಲಿ ಪಾತ್ರವನ್ನ ವಹಿಸ್ತವೆ? ಪೂರ್ಣ ನೆನಪಿನ ಪ್ರಕ್ರಿಯೆಯಲ್ಲಿ ಅತಿ ಮುಖ್ಯ ಭಾಗವಹಿಸ್ತಕ್ಕಂಥದ್ರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಸರಿಯಾಗಿ ಕಾರ್ಯ ಮಾಡದಿದ್ರ ನೆನಪಿನಲ್ಲಿ ಉಳಿಲಕ್ ಸಾಧ್ಯ ಆಗೋದಲ್ಲ. ಅದಕ್ಕ ಯಾವುದೇ ಮಕ್ಕಳಿರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ನಾವು ಪ್ರೆಸೆಂಟ್ ಮೈಂಡ್ ನಾಗ ಇರ್ಬೇಕಂತೀವಲ್ಲ. ಈ ಪ್ರೆಸೆಂಟ್ ಮೈಂಡ್ ಅಂತಂದ್ರೆ ಈ ಪಂಚೇಂದ್ರಿಯಗಳು ಪೂರ್ಣ 100% ನಮ್ ಕೈಯಾಗಿರ್ಬೇಕು. ನಾವು ಓದ್ತಾ ಇದ್ದಾಗ ನಮ್ಮ ಮನಸ್ಸು ಒತ್ತಟಿ ಅಥವಾ ಹೊರಗಡೆ ವಿಚಾರ ಏನೋ ಸಪ್ಪಳಾಗ್ತಾ ಆ ಕಡೆ ಗಮನ, ಕಿವಿಯಿಂದ ಆ ಕಡೆ ಗಮನ ಕೊಡೋದು, ಅಥವಾ ವಾಸನೆ ಬರೋವಾಗ ಬೇರೆ ಕಡೆ ಹೋದಾಗ ನಮ್ಮ ಪಂಚೇಂದ್ರಿಯಗಳು ಬೇರೆ ಬೇರೆ ಕಡೆ ಹೋಗಿ ನಾವು ಏನ್ ತೆಗೆದುಕೊಳ್ಬೇಕು ವಿಷಯ ಅದನ್ನ ಮರಿತು ಬಿಡ್ತೇವೆ. ಆ ಕಣಕ ಈ ಪಂಚೇಂದ್ರಿಯಗಳ ನಿರ್ವಹಣೆ ಅದಲ್ಲ, ಮ್ಯಾನೇಜ್ ಅದಲ್ಲ, ಅತಿ ಮುಖ್ಯವಾದ ಭಾಗ. ಮತ್ತೊಂದು ಕರೆ ನೋಡೋಣ. ಅಮರೇಶ್ ದಿನ್ನಿ ಅವರು ಕವಿತಾಳದಿಂದ ಕರೆ ಮಾಡ್ತಾ ಇದ್ದಾರೆ. ಅಮರೇಶ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್ ಎಲ್ರಿಗೂ. ನಮಸ್ಕಾರ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ ಅಂತಾರೆ. ಒಳ್ಳೆ ನೆನಪುಗಳು ಯಾಕೋ ಜಾಸ್ತಿ ಆಗಿ ನೆನಪಾಗದೆ ಕಮ್ಮಿ, ಕೆಟ್ಟ ಘಟನೆಗಳ ಇರ್ತವೆ. ಅಥವಾ ನಾವೆಲ್ಲೋ ಒಂದ್ ಕಡೆ 100ಕ್ಕೆ 90% ಖುಷಿಯಲ್ಲಿರುವಾಗ ಎಲ್ಲೋ ಒಂದ್ ಕೆಟ್ಟ ನೆನಪು ನಮ್ಮನ್ನ ಪದೇ ಪದೇ ಆಘಾತಕ್ಕೆ ಈಡ್ ಮಾಡ್ತಾ ಇರುತ್ತೆ. ಇಂತ ಎಷ್ಟೋ ನೊಂದು ಜೀವಿಗಳಿದಾವೆ ಸರ್. ಅದನ್ನೇ ಮನುಷ್ಯನಿಗೆ ಮರೆವಿಲ್ದಿದ್ರೆ ಕುಡ್ದು ಮಂಗ ಆಗ್ತಾನಂತೆ ಕೇಳ್ಪಟ್ಟಿರಿ ಸರ್. ನಾವ್ ಮರೆತ್ರೆ ಚೆನ್ನಾಗಿರುತ್ತೆ, ನೆನಪು ನಮ್ಗೆ ಬೇಕಾಗಿಲ್ಲ. ಅದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ನಡೆದ್ರೆ ಜೀವನ ಸುಖಮಯ ಆಗುತ್ತೆ, ಚಂದ ಆಗುತ್ತೆ, ಚಂದ ಅಂತ ವಾಹಿನಿಯಲ್ಲಿ ಕೇಳ್ತಾ ಇದೀನಿ. ನೀವು ಖಂಡಿತ ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಎತ್ತಿದಿರಿ. ನಾವು ಯಾವುದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ನೆನಪಿನಲ್ಲಿ ಇಟ್ಕೊಳ್ಬಾರದು ಅಂತ ಡಿವೈಡ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಪ್ರಭಾವವನ್ನು ಬೀರುತ್ತೆ ಅನ್ಸುತ್ತೆ. ಇಲ್ಲ, ಅವರು ಅಂಬರೀಶ್ ಅವ್ರದ ಒಂದ್ ಮುಖ್ಯವಾಗಿ ಹೇಳಿದ್ರು ಅವರು. ನಾವು ಯಾವುದನ್ನು ಮರಿಬೇಕಂತ ಮಾಡಿವಲ್ಲ, ದುಃಖದ ಘಟನೆ, ಕಷ್ಟ, ನೋವು, ಅದು ಪದೇ ಪದೇ ನೆನಪಿಗೆ ಬರ್ತಾವ ಅಂತ ಹೇಳ್ತಾರ. ಯಾಕೆ ಆಗ್ತದ ಅಂತ ಅದಕ್ಕೊಂದು ಸೈಕಾಲಜಿಸ್ಟ್ ಹೇಳ್ತಾರ, ಯಾವುದಕ್ಕೆ ನಾವು ಭಾವನೆಯಿಂದ ಹೆಚ್ಚು ಸ್ಪಂದನೆ ಕೊಡ್ತೀವಲ್ಲ, ಆ ಭಾವನೆಗಳ ಸ್ಪಂದನೆ ಜಾಸ್ತಿ ಮಾಡಿದಷ್ಟು ಅದು ನೋವು ಹೆಚ್ಚಾಯ್ಕೋತ ಹೋಗ್ತದ. ಆ ಸ್ಪಂದನೆ ಕಡಿಮೆ ಆಯ್ತಲ್ಲ, ಸಹಜವಾಗಿ ಅದನ್ನ ಮರಿಲಕ್ಕೆ ಸಾಧ್ಯ ಆಗ್ತದ. ಬಟ್ ನೋವು ನಮಗ ಅದು ಸ್ಪಂದನೆ ಇರೋ ಕಣಕಾಗಿ ಮೇಲಿನ ಮೇಲೆ ಅದು ಉಂಟಾಗ್ತಕ್ಕಂಥ ಭಾವನೆ. ಮೈಸೂರಿನಿಂದ ಉಷಾ ಕರೆ ಮಾಡ್ತಾ ಇದ್ದಾರೆ. ಉಷಾ ಅವರೇ ನಮಸ್ಕಾರ. ಉಷಾ ಮೇಡಮ್, ಹಲೋ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಓದಿದ್ದೆಲ್ಲ ಮೆದ್ಲಲ್ಲಿರುತ್ತೆ, ಬೇಕಾದಾಗ ಓಪನ್ ಆಗಿ ಬಿಚ್ಕೊಳತ್ತೆ ಅಂತ ಹೇಳ್ತಾರಲ್ಲ, ಮೆದ್ಲಲ್ಲಿ ಎಷ್ಟು ರೆಕಾರ್ಡ್ಗಳಾಗಕ್ಕೆ ಸಾಧ್ಯ ಅಂತ ಒಂದು ಈ ಮೆದುಳಿನ ಬಗ್ಗೆನೇ ಚಿತ್ರಣ ಕೇಳ್ತಾ ಇದ್ದೀರಾ, ತುಂಬಾ ಸಂತೋಷ. ಇನ್ನೊಂದು, ನಾವು ಓದುವಾಗ ವಿದ್ಯಾರ್ಥಿ ಇರುವಾಗ ಎಲ್ಲ ಥರ್ಡ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೆ, ವಿದ್ಯಾ ಮತ್ತೆ ಜ್ಞಾಪಕ ಶಕ್ತಿ ಬಗ್ಗೆ ಮಹತ್ವ ಇರ್ಲಿಲ್ಲ. ಆದ್ರೆ ಈಗ ಅದ್ರ ಬಗ್ಗೆ ಮಹತ್ವ ಇದೆ.
ಎಲ್ರಿಗೂ ಒಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ನಾವ್ ಯಾವ್ದೋ ಒಂದು ಓದಿದ್ರು ಓಡಾಡ್ತಾ ಅದೆಲ್ಲ ಮೆಲುಕು ಹಾಕ್ತಾ ಇದ್ರೆ ಖಂಡಿತ ನೆನ್ಪಿರುತ್ತೆ. ಎಲ್ಲರೂ ಏನ್ ಹೇಳ್ತಾರೆ, ಅಯ್ಯೋ ವಯಸ್ಸಾಗ್ತಾ ಮರೋದು ಜಾಸ್ತಿ ಅಂತಾರೆ. ನನಗಿನ್ನೂ ನೆನಪಿನ ಶಕ್ತಿ ಜಾಸ್ತಿ ಆಗ್ತಿದೆ. ನಾನು ಉಪಯೋಗಿಸಿದ್ದೀನಿ ಸರ್. ಹೇಳಿದೆಲ್ಲ ನೀವು ಆಫರ್ 9 ಗಂಟೆ ಆದ್ಮೇಲೆ ಮೆಲುಕು ಹಾಕ್ತೀವಿ, ಆಗ ನಂಗೆ ಎಲ್ಲ ನೆನಪಲ್ಲಿ ಇರುತ್ತೆ. ಬೇಕಾದಾಗ ಬಿಚ್ಕೊಳಕ್ಕೂ ಅನುಕೂಲ ಆಗುತ್ತೆ. ಉಪಯೋಗಿಸ್ತಾ ಇದ್ರೆ ಕಬ್ಬಿಣ ತುಕ್ಕಿಡಿಯುತ್ತೆ ಅಂತಾರೆ, ಆದ್ರೆ ಬಳಸ್ತಾ ಇರುವಂತ ಕಬ್ಬಿಣ ಯಾವತ್ತೂ ತುಕ್ಕಿಡಿಯೋಲ್ಲ ಅಲ್ವೇ? ಇವರು ತುಂಬಾ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ. ಏನಂದ್ರೆ ಈ ಮೆದುಳಿನ ಕಾರ್ಯನಿರ್ವಹಣೆ ಬಗ್ಗೆ. ಈ ಮೆದುಳಿನ ಕಾರ್ಯನಿರ್ವಹಣೆಯಲ್ಲಿ ಹಿಪೋಕಾಂಪಸ್ ಮತ್ತೆ ಅಮಿಗ್ಡಾಲಾ ಅಂತ ಎಲ್ಲ ಹೇಳ್ತಾರಲ್ಲ ಸರ್, ಅವೆಲ್ಲ ಸ್ವಲ್ಪ ಒಂದು ಟೆಕ್ನಿಕಲ್ ಆಗಿ ಪರಿಚಯ ಮಾಡ್ಬಿಡೋಣ ವೀಕ್ಷಕರಿಗೆ. ಇದೇ ಮೆದುಳಿನ ರಚನೆ ನಮ್ಗೆ ಗೊತ್ತಿತ್ತಂದ್ರ ನಮ್ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಯಾವ ರೀತಿ ಗೊತ್ತಾಗ್ತದೆ. ಯಾಕೆ ಆಗ್ತದ ಅನ್ನೋದು ಮೊದಲನೇದಾಗಿ ಹಿಪೋಕಾಂಪಸ್ ಅಂತಕ್ಕಂಥದ್ದು ಒಂದು ಭಾಗ. ಇವಾಗ ಲಿಂಬಿಕ್ ಸಿಸ್ಟಮ್ ಅಂತ ಮೆದುಳಿನಲ್ಲಿ ಲಿಂಬಿಕ್ ಸಿಸ್ಟಮ್ ದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಅಮಿಗಡಲ ಅಂತಕ್ಕಂಥದ್ದು, ಥೈಲಮಸ್ ಅಂತದ, ಹೈಪೋಥಾಲಮಸ್ ಅಂತದ, ಹೀಗೆ ಬೇರೆ ಬೇರೆ ಭಾಗಗಳದ ಇರ್ತಕ್ಕಂಥದ್ದು. ಅತಿ ನಾವು ಇಲ್ಲಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಎರಡು, ಒಂದು ಹಿಪೋಕ್ಯಾಂಪಸ್, ಇನ್ನೊಂದು ಅಮಿಗಡಲ. ಈ ಹಿಪೋಕ್ಯಾಂಪಸ್ ಅದಲ್ಲ ಹೊಸ ನೆನಪುಗಳ ವರ್ಗಾವಣೆಗೆ ಕಾರಣ ಆಗ್ತದ. ಅದು ಮೆದುಳಿನಾಗ ಇರ್ಲಿಲ್ಲ ಅಂತಂದ್ರ ನಾವು ಹೊಸ ನೆನಪಿಟ್ಕೊಳಕ್ ಸಾಧ್ಯ ಆಗೋದಲ್ಲ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ. ಆಮೇಲೆ ಅಮಿಗಡಲ ಅದಲ್ಲ, ಇದು ನಾವು ಮನೆಗೆ ಬಾಗಿಲಿದ್ದಂಗೆ ಕೆಲಸ ಮಾಡ್ತದ. ಓಹೋ, ನಾವು ಯಾವ ರೀತಿ ಒಳಗಡೆ ಹೋಗ್ತೀವಿ ಮತ್ತೆ ಹೊರಗಡೆ ಹೋದ್ರೆ ಬಾಗಿಲು ಮುಸ್ತಲ್ಲ, ಹಂಗ ಹೊಸ ವಿಚಾರ ಬಂದಾಗ ಅದು ಓಪನ್ ಆಗ್ತದ. ಒಳಗಡೆ ಇರೋ ವಿಚಾರಗಳು ಬರುವಾಗ ಹೊರಗಡೆ ಬರುವಾಗ ಓಪನ್ ಆಗ್ತದ. ಆದ್ರೆ ಇಲ್ಲಿ ಬಹಳ ಮುಖ್ಯವಾದದ್ದು ಅದು ಯಾವಾಗ ಮುಚ್ಚದ ಅಂತಂದ್ರ, ನಾವು ಬಹಳ ತೊಂದರೆಗೊಳಪಟ್ಟಾಗ, ಕಷ್ಟಪಟ್ಟಾಗ, ನಾವು ಚಿಂತೆ ಮಾಡಿದಾಗ ಅದು ಅಮಿಗಡಲ ಮುಚ್ಚಿಬಿಡ್ತಂದ್ರ ನೆನಪು ಒಳಗೂ ಹೋಗೋದಿಲ್ಲ, ಒಳಗಿದ್ದು ಹೊರಗೂ ಬರೋದಿಲ್ಲ. ಈ ವಿಚಾರ ಗೊತ್ತಿತ್ತಂದ್ರ ನಾವು ಯಾವತ್ತೂ ಮಕ್ಕಳಿಗಾಯ್ತು ನಾವಾಯ್ತು ಯಾರೇ ಆದ್ರೂ ಕೂಡ ಒತ್ತಡ ಒಳಗಾಗಬಾರ್ದು ಅನ್ನೋದು ಇದೇ ಉದ್ದೇಶ. ಮನಸ್ಸನ್ನ ನಾವು ಆದಷ್ಟು ಆರಾಮಾಗಿ, ಸಂತೋಷವಾಗಿ, ಖುಷಿಯಾಗಿ ಇಡಬೇಕು. ಇದು ಇಲ್ಲ ಇದು ಓದು 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 ಅಂತ ಒತ್ತಡ ಆಗ್ತದ ಅಂದ್ರ ಅದು ಓಪನ್ ಆಗುದಿಲ್ಲ. ನಾವು ಬೆಳಗ್ಗೆಯಿಂದ ಪುಸ್ತಕ ಹಿಡ್ಕೊಂಡು ಕೂಡ್ತಾನ, ಒಂದ್ ಅಕ್ಷರ ಅಂತ ಎಲ್ಲಾಗ ಹೋಗುದ. ಹೌದು, 3 C's ಫಾರ್ಮುಲಾ ಕೊಟ್ಬಿಡೋಣ. ಕೂಲ್, ಕಾಮ್, ಕಂಫರ್ಟಬಲ್. ಆರಾಮಾಗಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಕೊಂಚ ವಿರಾಮದ ನಂತರ ನಾವು ಮತ್ತೆ ಮಾತಾಡ್ತೇವೆ. ನಮಸ್ಕಾರ. ವೀಕ್ಷಕರೇ, ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಚಂದನ ವಾಹಿನಿಯಲ್ಲಿ ವೀಕ್ಷಿಸಬಹುದು. ನೃತ್ಯ, ಸಂಗೀತ, ಸಭೆ, ಸಮಾರಂಭ ಇತ್ಯಾದಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಇವುಗಳನ್ನೆಲ್ಲ ನಾವು ಚಿತ್ರೀಕರಿಸಿ ಪ್ರತಿ ರಾತ್ರಿ 8:30ಕ್ಕೆ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ 08033333201, ವಿಸ್ತರಣೆ 257 ಮತ್ತು ಇಮೇಲ್ ವಿಳಾಸ dtcbng@yahoo.co.in. ಬಗೆಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ. ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚೆಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕ್ರೋಧವಿದ್ದವನಿಗೆ ಗಾದೆಯ ಮೊದಲಿನ ಭಾಗ. ಉಷ್ಣವಾಗು ಸರ್.
ಆಯ್ಕೆ 2 ಸರ್. ಮನಸ್ವಿ ಅಂತ ಹೇಳಿದ್ರೆ ಸ್ವಾಭಿಮಾನಿ. ಪದ್ಮವಿಭೂಷಣ. ಆಯ್ಕೆ 3 ಸರ್. 2ನೇ ನಾಗರಾವ್. ಅತ್ಯಂತ ಒರಟು ಸಮುದ್ರ ಇಲ್ಲಿ, ಈಜಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಮಣಿಪುರ್. ಇಂಪಾಲ್. ಡೊಮೆಲ್ಸಾ. ಜರ್ಮನಿ. ಮನೋಹರಿ ಅಂದ್ರೆ ಮನಸ್ಸನ್ನ ಅಪಹರಿಸುವವಳು ಎನ್ನುವ ಅರ್ಥ ಬರುತ್ತೆ. ಮನೆ ಮುರಿ. ಎಷ್ಟನೇದು ಸರ್? 1ನೇದು. ಅಜಾತ ಶತ್ರು. 394. ನಶ್ವರ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಸಮಯ, ಪುಸ್ತಕಗಳನ್ನ ವಿತರಿಸುವ ಸಮಯ ಬಂದಿದೆ. ವೀಕ್ಷಕರೇ, ಮತ್ತೊಮ್ಮೆ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೆನಪಿನ ಶಕ್ತಿಯನ್ನ ಕುರಿತು ನಾವಿವತ್ತು ಬಿರಾದಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಮೆದುಳಿನ ಬಗ್ಗೆ ಹೇಳ್ತಾ ಬಿರಾದಾರ್ ಅವರೇ, ಈ ಬಲಭಾಗ ಮತ್ತು ಎಡಭಾಗ ಅಂತ ಹೇಳಿದ್ರಿ. ಈ ಬಲಭಾಗ ಮತ್ತು ಎಡಭಾಗದ ವಿಶೇಷತೆಗಳೇನು? ಮೆದುಳಿನಲ್ಲಿ 2 ಭಾಗ, ಎಡಭಾಗ ಮತ್ತು ಬಲಭಾಗ ಅಂತ ಹೇಳಿ. ಎಡಭಾಗ ಗಣಿತ, ವಿಜ್ಞಾನ, ತರ್ಕ, ವಾಸ್ತವಿಕತೆ ಬಗ್ಗೆ ವಿಚಾರ ಮಾಡ್ತದ. ಬಲಭಾಗ ಏನದಲ್ಲ, ಇತಿಹಾಸ, ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಬಗ್ಗೆ ವಿಚಾರ ಮಾಡ್ತದ. ಆದ್ರ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರ ಬಲಭಾಗವನ್ನು ಬಲಪಡಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಅದು. ಸರಿ, ಎಡಭಾಗವನ್ನು ಬಲಪಡಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಅದ. ಆದ್ರ ನಾವು ಮಕ್ಕಳಿಗೆ ಒಂದು ಕಲೆ, ಸಾಹಿತ್ಯ, ಸಂಗೀತದ ಕೂಡ ಅಭಿರುಚಿ ಹಚ್ಚಿದ್ರ 2 ಭಾಗ, ಬಲಭಾಗ ಮತ್ತು ಎಡಭಾಗ 2 ಸ್ಟ್ರಾಂಗ್ ಆಗಿ ಆ ಮಗು ಸಮಗ್ರ ವಿಕಾಸ ಆಗಕ್ಕೆ ಸಾಧ್ಯ ಆಗ್ತದ. ನಾವ್ ಹೇಳ್ತೀವಿ ಸಮಗ್ರ ಶಿಕ್ಷಣ ಅಂತೀವಿ, ಆದ್ರೆ ಮತ್ತೆ ನಾವು ಗಣಿತ, ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ. ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಮಾರ್ಕ್ಸ್ ಕಡಿಮೆ ಆಗ್ತಾವ, ಆದ್ರೆ ಜಾಸ್ತಿ ಆಗುತ್ತೆ ಆಕ್ಚುಲ್ ಆಗಿ. ಎರಡು ಅವಾಗ ಆ ಹುಡುಗ, ಆ ಮಕ್ಕಳು ಇನ್ನೂ ಹೆಚ್ಚು ಪ್ರಭುತ್ವವಾಗಿ ಶಿಕ್ಷಣದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಆಗಬೇಕು. ಮಕ್ಕಳಿಗೆ ಆ ಕಲೆ, ಲಲಿತ ಕಲೆಗಳನ್ನ ಆಸಕ್ತಿಯನ್ನ ಮೂಡಿಸ್ಲಿ, ಪೋಷಕರಿಗೆ ಈ ನಿಟ್ಟಿನಲ್ಲಿ ಗಮನವನ್ನ ಹೇಳ್ತಾ ಮತ್ತೊಂದು ಕರೆ ನೋಡೋಣ. ಗುಡಿಬಂಡೆಯಿಂದ ಒಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಸದಾ ಕವಿಯವರೇ, ತಮ್ಮ ಪ್ರಶ್ನೆ ಕೇಳಿ ಸರ್. ಈ ನಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಮುಂದುವರಿಸಿ. ಸರ್ ನೋಡಿ, ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಜ್ಞಾಪಶಕ್ತಿ ಜಾಸ್ತಿ ಇರುತ್ತೋ ಅಥವಾ ದೊಡ್ಡವರಾದ್ಮೇಲೆ ಜ್ಞಾಪಶಕ್ತಿ ಜಾಸ್ತಿ ಇರುತ್ತೋ ಅನ್ನೋದು ನಾವು ತಿಳ್ಕೊಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಯಾವ ಸಮಯದಲ್ಲಿ ನಾವು ಮನಸ್ಸಿಗೆ, ಮೆದುಳಿಗೆ ಜಾಸ್ತಿ ಕೆಲಸ ಕೊಡ್ತೀವೋ ಅವಾಗೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಅನ್ಸುತ್ತೆ. ಏನಂತೀರಾ ಸರ್? ಅವ್ರದ್ದು ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಹೆಚ್ಚಿರ್ತೋ ಅಥವಾ ದೊಡ್ಡವರಾದಾಗ ಹೆಚ್ಚಿರ್ತೋ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ರ ಚಿಕ್ಕವರಿದ್ದಾಗ ಭಾವನೆಗಳು, ಚಿಂತೆಗಳು ಕಡಿಮೆ ಇರ್ತಾವ. ಆಗ ಅದನ್ನ ನಾವು ಜಾಸ್ತಿ ನಮ್ಮ ಪರಿಸರ, ಕುಟುಂಬ, ಆಮೇಲೆ ನಾವು ಆಸಕ್ತಿ, ಕುತೂಹಲ ಇವು ಜಾಸ್ತಿ ಇದ್ದಷ್ಟು ಜಾಸ್ತಿ ನಮ್ ನೆನಪಿನ ಶಕ್ತಿ ಬೆಳೆಸುವ ಸಾಧ್ಯ ಅದ. ಇವು ಯಾವೂ ನಮ್ ಪರಿಸರ ಸಿಗ್ಲಿಲ್ಲ ಅಂದ್ರ ಸಹಜವಾಗಿ ಕಡಿಮೆ ಆಗ್ತದ. ಅದೇ ನಾವು ದೊಡ್ಡವರಾದಂತೆ ಅದನ್ನು ಬೆಳೆಸ್ಕೊಳಕ್ಕೂ ಅವಕಾಶ ಇದೆ ಇರ್ತದ. ಪ್ರಯತ್ನದ ಮೂಲಕ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳಕ ಸಾಕಷ್ಟು ಅವಕಾಶ ಇರ್ತಕ್ಕಂಥದ್ದು. ಆ ರೀತಿ ಚಿಕ್ಕ ಮಕ್ಕಳೆಲ್ಲ ಹೆಚ್ಚದ, ದೊಡ್ಡ ಮಕ್ಕಳೆಲ್ಲ ಅಂತ ಅಲ್ಲ, ನಾವು ಸುತ್ತ ತೆಗೆದುಕೊಂಡಂತ ವಿಚಾರಗಳು ಅಲ್ಲಿ ಪ್ರಭಾವ ಇರ್ತಕ್ಕ. ಇದಕ್ಕೆ ಒಂದು ಪೂರಕವಾಗಿ ನಾವು ನೆನಪಿನ ಪ್ರಕ್ರಿಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಸುತ್ತೆ. ಮೊದಲು ದಾಖಲೆ ಮಾಡ್ಕೊಳ್ಳುತ್ತೆ, ಮುದ್ರಣ ಮಾಡುತ್ತೆ, ಮತ್ತೆ ಸ್ಮರಣೆ ಮಾಡುತ್ತೆ. ಇದು ಹೇಗೆ ಅಂದ್ರೆ ನೆನಪನ್ನು ನಾವು ಮೂರು ಹಂತದಲ್ಲಿ ಅದನ್ನ ವರ್ಗಾವಣೆ ಆಗ್ತಕ್ಕಂಥ. ಮೊದಲು ನಾವು ಏನು ಓದ್ತೇವೆ, ನೋಡ್ತೇವೆ, ಅದು ನಮ್ಮ ದಾಖಲೆ ಮಾಡ್ಕೊಳ್ಳೋದಂತ ಕರಿತೀವಿ. ದಾಖಲೆ ಮಾಡಿದ ಅದು ಏನಾಗ್ತದ, ಅದು ಸಂಗ್ರಹ ಆಗ್ತದ, ನಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗ್ತದ. ಸಂಗ್ರಹ ಆಗಿದ್ದು ನಮಗೆ ಯಾವಾಗ ಬೇಕಾಗ್ತದಲ್ಲ, ಯಾವಾಗ ಅಗತ್ಯ ಅದಲ್ಲ, ಅದು ಹೊರಗೆ ಬರ್ತಕ್ಕಂಥದ್ದು ಪುನಃಸ್ಮರಣೆ. ಈ ಮೂರು ಹಂತದಲ್ಲಿ ಏನಾದ್ರೂ ಸ್ವಲ್ಪ ಅಡೆತಡೆ ಆದ್ರೂ ಕೂಡ ಅದು ನೆನಪು ಕಡಿಮೆ ಆಗ್ತದೆ, ಸಹಜ. ಹೌದು. ಅಂದ್ರೆ ಹಾಗಾದ್ರೆ ಉತ್ತಮ ನೆನಪಿನ ಲಕ್ಷಣ ಅಂದ್ರೆ ನಾವು ಒಂಥರ ಸ್ಪೀಡ್ ಆಗಿರೋದು, ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿರೋದು, ಟೈಮಿಂಗ್ ಚೆನ್ನಾಗಿರೋದು, ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೆಸೆನ್ಸ್ ಆಫ್ ಮೈಂಡ್ ಆಗ್ಲಿ, ಫಾಸ್ಟ್ ಆಗಿರೋದಾಗ್ಲಿ, ಹೇಗೆ ಇದು ಸಹಾಯ? ನಾವು ನೆನಪಿನ ಶಕ್ತಿ ಅತಿ ಮುಖ್ಯ ಲಕ್ಷಣ. ನಮ್ದು ನೆನಪು ಕಡಿಮೆ ಬಿಡು ಇರ್ತಕ್ಕಂಥದಕ್ಕಿಂತ ಏನದ ಒಂದು ಲಕ್ಷಣ ಅಂತಂದ್ರ, ನಾವ್ ಏನು ಓದಿದ್ದನ್ನ ಕೇಳಿದ್ದನ್ನ ಬೇಗ ನೆನಪು ಮಾಡ್ಕೊಳ್ಬೇಕು, ಅದು ನಿಖರವಾಗಿರ್ಬೇಕು. ಈಗ ಉದಾಹರಣೆ, ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ನಡೀತ ಅಂತ ಹೇಳ್ತೀವಿ ನಾವು. ಒಬ್ಬ ತಕ್ಷಣ 1526 ಹೇಳ್ತಾನ, ಇನ್ನೊಬ್ಬ 1556 ಹೇಳ್ತಾನ. ಆದ್ರೆ 1556 ನಿಖರತೆ ಅಲ್ಲ,
ಅಂದ್ರೆ ನಿಖರಮನೂ ಆಗಿರ್ಬೇಕು ನಾವು ಹೇಳ್ತಕ್ಕನ್ನೋದು. ಆಮೇಲೆ ಧಾರಣ ಕಾಲ ಎಷ್ಟು ಒಬ್ಬ ವ್ಯಕ್ತಿ ಓದಿದ್ದನ್ನು ಕೇಳಿದ್ದನ್ನು 1 ತಿಂಗಳು ನೆನ್ಪಿಟ್ಕೋತಾನೋ 2 ತಿಂಗಳು ನೆನ್ಪಿಟ್ಕೋತಾನೋ ಆ ಧಾರಣ ಕಾಲ ಈ 3 ಕರೆಕ್ಟ್ ಇತ್ತಂದ್ರೆ ಅವ್ನ ನೆನಪಿನ ಶಕ್ತಿ ಹೆಚ್ಚದನ ಅನ್ನೋ ಅರ್ಥದಲ್ಲಿ. ಹೌದು, ಖಂಡಿತ ಸರಿಯಾಗಿ ಹೇಳಿದ್ರಿ. ಮಲ್ಲೇಶ್ವರಂನಿಂದ ಹರಿ ಅವರು ಕರೆ ಮಾಡಿದ್ದಾರೆ. ಹರಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ದು 2 ಪ್ರಶ್ನೆ ಇದೆ. ಕೇಳಿ. ಒಂದೇನಂದ್ರೆ ಕೆಲವರು ಓದಿದಾಗ ಬೇಗ ಗ್ರಾಸ್ ಮಾಡ್ತಾರೆ, ಹಾಗೆ ಬೇಗ ಮರೀತಾರೆ. ಇನ್ ಕೆಲವರು ನಿಧಾನ ಗ್ರಾಸ್ ಮಾಡ್ತಾರೆ, ಹಾಗೆ ರಿಟೆನ್ಷನ್ ಪವರ್ ಹೆಚ್ಚಿರುತ್ತೆ. ಆಮೇಲೆ ಇನ್ನೊಂದು ಹೈಯರ್ ಪ್ರೆಷರ್ ಬರುತ್ತೆ ಅಥಾರಿಟೀಸ್ ಇಂದ, ಮಾಡದೇ ಇರೋದ್ನ ಮಾಡೋ ಅಂತ. ಆಗ ಒತ್ತಡಕ್ಕೆ ಒಳಗಾಗ್ಬಿಟ್ಟು ಅವರು ಏನ್ ಮಾಡ್ತಾ ತೋಚಕ್ಕಾಗಲ್ಲ. ನಾನು ಏನೇ ಆಗ್ಲಿ ಅಪೋಸ್ ಮಾಡ್ತೀನಿ, ನ್ಯಾಯವಾದ ಮಾರ್ಗದಲ್ಲೇ ಹೋಗ್ತೀನಿ ಅಂತ ಹೋಗೋರಿಗೆ ತುಂಬಾ ಇದು ಕಷ್ಟ ಆಗುತ್ತೆ, ತಡ್ಕೊಳಕ್ಕಾಗುತ್ತೆ. ಆಮೇಲೆ ಇನ್ನೊಂದು ವಿವೇಕಾನಂದ ಹೇಳಿದ್ದಾರೆ, ನೆನಪಿನ ಶಕ್ತಿ ಬಗ್ಗೆ ಯಾಕೆ ನೆನಪು ಬರಲ್ಲ, ನೀವು ಪ್ರಯತ್ನ ಪಡೋ, ನೀವು ನೆನಪಿಸ್ಕೊಳಕ್ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಹೇಳ್ತೀರಾ ಸರ್? ವಿವೇಕಾನಂದರ ವಾಣಿಯನ್ನ ಇಲ್ಲಿ ವೀಕ್ಷಕರಿಗೆ ತಿಳಿಸಿದಿರಿ. ಮೆದುಳಿನ ಶಕ್ತಿ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯತೆ ಇದೆ ಎನ್ನುವಂಥದ್ದು. ಹಾಗೆಯೇ ಅವರು ಪ್ರಶ್ನೆ ಎತ್ತಿದ್ದಾರೆ, ಏನ್ ಹೇಳ್ತೀರಿ? ಅವರು ಬೇಗನೆ ಓದಿ